ಸ್ನೇಹಿತರೆ, ನಾವೆಲ್ಲ ಈ ದೇಶ, ಈ ನೆಲದಲ್ಲಿ ಸ್ವಚ್ಛಂದವಾಗಿದ್ದೀವಲ್ಲ. 1947 ನಂತರದಲ್ಲಿ ನಾವಿರುವಂತಹ ರೀತಿ, ನಮಗೆ ಈ ದೇಶ ಕೊಟ್ಟಂತ ಬೆಳವಣಿಗೆ ಏನು ಅದ್ಭುತ, ಅನನ್ಯ. ಸೌಖ್ಯವಾಗಿ ನಾವು ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆಗುತ್ತಾ? ಇಂತಹ ಪುಣ್ಯಾತ್ಮರು 1947ಕ್ಕಿಂತ ಮುಂಚೆ ನಮಗೋಸ್ಕರ ಪ್ರಾಣ, ಬಲಿದಾನ, ಹಸಿವು, ನೋವು, ಹತಾಶಭಾವ ಹೀಗೆ ಈ ಎಲ್ಲವುಗಳನ್ನ ಹೊಟ್ಟೆ ಒಳಗೆ ಇರಿಸಿಕೊಂಡು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟವನ್ನ, ಪ್ರಾಣತ್ಯಾಗವನ್ನ ಮಾಡಿದ ಈ ಪ್ರತಸ್ಪರ್ಣಿಯರಲ್ಲ, ಅವರು ನಮ್ಮೆಲ್ಲರ ಹೆಮ್ಮೆ. ಇವತ್ತೊಬ್ಬ ಸಿನಿಮಾ ನಟನ ಪುತ್ಥಳಿಗಳನ್ನ ರೋಡ್ಗಳಲ್ಲಿ ಅನಾವರಣ ಮಾಡ್ತೀವಿ. ಆದ್ರೆ ವೀರ ಸಾವರ್ಕರ್ ಅಂತಹ ಒಬ್ಬ ಯೋಧ ಈ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥವರ ಹೆಸರನ್ನ ನಮ್ಮ ಬೆಂಗಳೂರು ಹೇಳಕ್ ಹೋದಾಗ ಎಷ್ಟೋ ಜನ ಅದಕ್ಕೆ ವಿರೋಧ ಮಾಡ್ತಾರೆ. ದುರಂತ ಅಲ್ವಲ್ಲ? ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ನಾವಲ್ಲ, ಮುಂದಿನ ಸೂರ್ಯ ಚಂದ್ರಾದಿಗಳು ಇರುವ ತನಕವೂ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಈ ಎಲ್ಲ ಪ್ರತಸ್ಮರಣೆ ನೆನಪಿಗೆ ಬರ್ತಾರೆ. ಈ ಜಾಗ ಅಂಡಮಾನ್ ನಲ್ಲಿ ಇರ್ತಕ್ಕಂಥ ಸೆಲ್ಯುಲಾರ್ ಜೈಲ್. ಅಲ್ಲಿ 10 ವರ್ಷಗಳ ಕಾಲ, ಅಂದ್ರೆ 1911ರಿಂದ 1921ರವರೆಗೆ ಆಂಗ್ಲರ ದಬ್ಬಾಳಿಕೆಗೆ ವಿರುದ್ಧವಾಗಿ ನಿಂತಹ ಮಹಾನ್ ಹೋರಾಟಗಾರ, ಒಬ್ಬ ಚಲದಂಕವಲ್ಲ, ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಇದು ವೀರ ಸಾವರ್ಕರ್. ಅವರು ಇದ್ದಂತ ಸೆಲ್ ಎಲ್ಲರಿಗೂ ಒಂಥರ ಸೆಲ್, ಆದ್ರೆ ಇವರಿಗೆ ಒಂದು ಕಡೆ ಗೇಟ್ ಹಾಕಿ ಮತ್ತೊಂದು ಕಡೆ ಗೇಟ್ ಹಾಕಿದ್ದಾರೆ. ಅಂದ್ರೆ ಇವರ ಮೇಲೆ ಎಂತಹ ಭಯ ಆ ಇಂಗ್ಲಿಷ್ ಇತ್ತು ಅಂತ. ಅಂದ್ರೆ ಇವರ ಮನಸ್ಥಿತಿಯಲ್ಲಿ ಇಂಗ್ಲಿಷರು ಎಷ್ಟು ಆಟ ಆಡ್ತಿರ್ಬೇಕು ಆ ಕಾಲಕ್ಕೆ. 10 ವರ್ಷಗಳ ಕಾಲ ತದನಂತರದಲ್ಲಿ ಅವ್ರನ್ನ ಬಿಡುಗಡೆ ಮಾಡಿದ್ರು. ದುರಂತ 84 ವರ್ಷಗಳ ಕಾಲ ಅದಾದ ನಂತರದಲ್ಲಿ ಬದುಕಿದ್ದಾರೆ. ಯಾವಾಗಲೂ ಭಾರತ ಎಲ್ಲಿವರೆಗೆ ಇರುತ್ತೋ ಆ ನೆನಪುಗಳ ಅಂಗಳದಲ್ಲಿ ನೆನಪಿನ ಬುದ್ಧಿಯಾಗಿ ವೀರ ಸಾವರ್ಕರ್, ಈ ಅಂಡಮಾನ್ ಜೈಲ್, ಈ ಎಲ್ಲವೂ ಹಾಗೇ ಇರುತ್ತೆ. ನೆನಪಿಸಿಕೊಳ್ಳೋಣ. ಇಂತಹ ವೀರ ಸೇನಾನಿಗಳು, ವೀರ ಹೋರಾಟಗಾರರು, ಪ್ರಾಣ ಬಲಿದಾನವನ್ನು ಕೊಟ್ಟಂತವರು ಎಷ್ಟೋ ಜನ ಈ ಜೈಲಿನ ಸತ್ತಂತವರು ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ಎತ್ತಿ ಬಿಸಾಡಿದ್ದಾರೆ. ನೋವಿನ ವಿಚಾರ. ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ, ನಾವೆಲ್ಲ ಸ್ವಚ್ಛಂದವಾಗಿದ್ದೀವಿ. ದುರಂತದ ಕಥೆ. ನಾವು ಈ ದೇಶವನ್ನು ಬೆಳೆಸಿಕೊಳ್ಳೋಣ. ಇಂತಹ ಪ್ರತಸ್ಮರಣೆಯನ್ನ ಸದಾಕಾಲ ನೆನಪಿಸಿಕೊಳ್ಳೋಣ. ಇದು ವೀರ ಸಾವರ್ಕರ್ ಅವರ ಒಂದು ಎಪಿಸೋಡನ್ನ ನಿಮಗೆ ಕೊಡುವಂತ ಪ್ರಯತ್ನ ಮಾಡಿದ ಸ್ನೇಹಿತರೆ. ಅಂಡಮಾನ್ನಿಂದ ನಿಮ್ಮ ಪ್ರೀತಿಯ ಬೆಳ್ಳಿಚುಕ್ಕಿ ನೋಡ್ತಾ ಇರಿ ಬೆಳ್ಳಿಚುಕ್ಕಿ ವಾಯ್ಸ್ ಯೂಟ್ಯೂಬ್ ಚಾನೆಲ್. ಹೊಸ ಹೊಸ ವಿಚಾರಗಳು, ಇಂತಹ ಸ್ವತಂತ್ರ ಸೇನಾನಿಗಳ ಪರಿಪೂರ್ಣ ವಿವರವನ್ನು ಮತ್ತೆ ಮತ್ತೆ ಕೊಡ್ತಾ ಇರ್ತೀನಿ. ಅಲ್ಲಿವರೆಗಿರಲಿ.